ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಪರಿಣಾಮಗಳು ಹಲವು ಸೆಕ್ಟರ್ಗಳ ಮೇಲೆ ಬೀರ್ತಾ ಇದೆ. ನೋಡಿ, ರಾಜ್ಯಾದ್ಯಂತ ಈ ಆಟೋ ಗ್ಯಾಸ್ನ ಗೋಳಾಟ ಮುಂದುವರಿತಾ ಇದೆ. ಸ್ಟಾಕ್ ಇರುವ ಬಂಕ್ಗಳಿಗೆ ಆಟೋ ಚಾಲಕರು ಮುಗಿ ಬೀಳ್ತಾ ಇದ್ದಾರೆ, ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಬೊಮ್ಮಸಂದ್ರದಲ್ಲಿ ಬಂಕ್ ಮುಂದೆ ಫುಲ್ ಕ್ಯೂ. ಪ್ರಿಯದರ್ಶಿನಿ ಸರ್ವಿಸ್ ಸ್ಟೇಷನ್ ನಲ್ಲಿ LPGಗೆ ಮುಗಿ ಬಿದ್ದಿದ್ದಾರೆ ಚಾಲಕರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲೂ ಕೂಡ ಖಾಲಿ ಆಗುತ್ತೆ LPG ಗ್ಯಾಸ್. ಸರತಿ ಸಾಲಲ್ಲಿ ನಿಂತು ಆಟೋಗೆ LPGನ ತುಂಬಿಸ್ಕೊಳ್ತಾ ಇದ್ದಾರೆ ಇವರು. ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲೂ ಕೂಡ ಖಾಲಿ ಆಗುತ್ತೆ ಅಂತ ಇದ್ದಾರೆ. ಹಾಗಾಗಿ ತುಂಬ ಕ್ಯೂ ನಿಂತಿದ್ದಾರೆ ಆಟೋ ಡ್ರೈವರ್ಸ್ಗಳು ಆಟೋಗಳನ್ನು ತಂದು. ನಿಜಕ್ಕೂ ಈ ಎಮರ್ಜೆನ್ಸಿ ಅವರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಈ ಕೂಡಲೇ ಒಂದು ಮೀಟಿಂಗನ್ನು ಮಾಡಿ ತುರ್ತಾಗಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅವ್ರಗಳಿಗೆ. ಬನ್ನಾರಘಟ್ಟ ನೋಡಿದ್ರು ಸುಖಿ ಬಂದಿದ್ವಿ. HSR ಲೇಔಟು, ಬನ್ನಾರಘಟ್ಟ, ಗಾರೆಪಳ್ಳ, ಕೂಡ್ಲಿಗೇಟ್ ಎಲ್ಲ ಸುಖಿ ಬಂದಿದ್ವಿ ಸರ್. ಎಲ್ಲಿ ಗ್ಯಾಸ್ ಸಿಕ್ಕಿಲ್ಲ. ನೈಟ್ ನೆನ್ನೆಲ್ಲ ಫುಲ್ ಮರತ ಗಾಡಿ ನಿಲ್ಸಿದ್ವಿ. ಇವಾಗ ಯಾರೋ ಫೋನ್ ಮಾಡೋತ್ತಿಗೆ ಸರ್ ಬಂದಿದ್ದೆ ಬನ್ನಿ ಅಂತಂದ್ರು. ಅದಕ್ಕೆ ಇವಾಗ ಬಂದಿದ್ದೀವಿ. 62 ರೂಪಾಯಿ ಇತ್ತು ಗ್ಯಾಸು, ಇವಾಗ 92 ರೂಪಾಯಿ ಗ್ಯಾಸ್ ಹೋಗಿದೆ. ನಮ್ಮ ಜೀವನ ತುಂಬ ನಾಯಿತ್ತು ಕಡೆ ಬಿಡೋದು ಸರ್. ಆಸ್ತರ ಜೀವನ ಬಿಡೋದು ನಮ್ಮ ಜೀವನ. ಅನ್ನ ಬೆಳಿಗ್ಗೆ ದುಡ್ದು ಸೈಕಲ್ ತಿನ್ನೋರಿಗೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಬಿಡೋದು ಸರ್. ಇವಾಗ ದುಡ್ದು ಉಂಟು ಇಲ್ಲ ನಮ್ಮ ಜೀವನ, ಆ ಥರ ಆಗ್ಬಿಟ್ಟಿದೆ. ಅದರಲ್ಲಿ ಇವರು ಬೇಕಾದಷ್ಟು ರೈಸ್ ಮಾಡ್ಕೊಂಡು ಹೋಗ್ತಿದ್ರೆ ನಮಗೆ 1 ರೂಪಾಯಿ ದುಡ್ಡು ಇಲ್ಲ ಸರ್. ಅದರಲ್ಲಿ 10 ರೂಪಾಯಿ ಎಷ್ಟೇ ಕೇಳಿದ್ರೆ ಏನು ಕೊಡ್ತೀರಿ? ಅವ್ರು ಒಬ್ಬರು ಎಷ್ಟು ಕೊಡ್ತಾರೆ ಅಷ್ಟೆಲ್ಲ ಕೊಡ್ತೀವಿ. LPG ನಮ್ಮ ಬೊಮ್ಮಸಂದ್ರ ಒಂದು ಹತ್ರ ಬಿಟ್ಟರೆ ಸರೌಂಡಿಂಗಲ್ಲಿ 25 ಕಿಲೋಮೀಟರ್ ಎಲ್ಲೂ ಇಲ್ಲ. ನಿನ್ನೆ 38 ಕಿಲೋಮೀಟರ್ ಸುತ್ತಿ ಸರ್, ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ. ನಿನ್ನೆ ಇವರು ಫೋನ್ ಮಾಡಿಬಿಟ್ಟು ಇಲ್ಲಿ ಕಾದಿದ್ದು ನಿನ್ನೆ 12ವರೆಗೆ ಇಲ್ಲಿ ಬಂದು ಹಾಕ್ಸಿದ್ದೀನಿ. ಮತ್ತೆ ಇವತ್ತು ಇಲ್ಲಿಗೆ ಬಂದೀವಿ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮವಾಗಿ LPG ಗ್ಯಾಸ್ಗೆ ಸಾಕಷ್ಟು ಅಭಾವ ಎದುರಾಗಿರುವಂಥದ್ದು. ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ನಾವೀಗ ಇರುವಂಥದ್ದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ನಾವಿದ್ದೇವೆ. ಇಲ್ಲಿಯವರೆಗೂ ಸ್ಟಾಕ್ ಇತ್ತು ಈ ಒಂದು ಬಂಕ್ನಲ್ಲಿ. ಈಗ ಸ್ಟಾಕ್ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಸಾಕಷ್ಟು ಜನ ಆಟೋ ಚಾಲಕರು ಬಂದು ವಾಪಸ್ ಹೋಗ್ತಾ ಇರುವಂಥದ್ದು. ಸ್ಟಾಕ್ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಬಂದು ಎಲ್ಲರೂ ಕೂಡ ಕೇಳ್ಕೊಂಡು ವಾಪಸ್ ಹೋಗ್ತಾ ಇರುವಂಥ ದೃಶ್ಯ ನೀವು ನೋಡ್ಬೋದು. ಅಂದರೆ ಯಾವ ಮಟ್ಟಿಗೆ ಪರಿಣಾಮವಾಗಿದೆ ಅಂತಂದರೆ, ಸಾಕಷ್ಟು ಬಂಕ್ಗಳಲ್ಲಿ ಈಗಾಗಲೇ ಏನು ಸ್ಟಾಕ್ ಖಾಲಿ ಆಗಿದೆ. ಕೆಲವೊಂದು ಬಂಕ್ಗಳಲ್ಲಿ ಅಲ್ಪ ಪ್ರಮಾಣದ ಸ್ಟಾಕ್ ಇರುವಂಥದ್ದು. ಆ ಅಲ್ಪ ಪ್ರಮಾಣದ ಸ್ಟಾಕ್ ಕೂಡ ಈಗ ಖಾಲಿ ಆಗ್ತಾ ಇರುವಂಥದ್ದು. ಈಗಾಗಲೇ ನೋಡಿ, ಈ ಬಂಕ್ನಲ್ಲೂ ಕೂಡ ಆ ಸ್ಟಾಕ್ ಖಾಲಿ ಆಗಿದೆ. ಈಗಾಗಲೇ ಅವರು ನೋ ಸ್ಟಾಕ್ ಎನ್ನುವಂತಹ ಏನು ಪೇಪರನ್ನು ಅಂಟಿಸ್ತಾ ಇರುವಂಥದ್ದು. ಇಲ್ಲಿ ಸ್ಟಾಕ್ ಇಲ್ಲ ಎನ್ನುವಂಥದ್ದನ್ನು ಆಟೋ ಚಾಲಕರಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ಇವತ್ತು ನೋ ಸ್ಟಾಕ್ ಎನ್ನುವಂಥದ್ದನ್ನು ಈಗ ಅಂಟಿಸುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಆಟೋ ಚಾಲಕರಿದ್ದಾರೆ, ನಾನು ಇಲ್ಲಿ ಮಾತಾಡಿಸ್ತೀನಿ. ಇಲ್ಲಿ ಏನು LPG ಏನು ಗ್ಯಾಸ್ಗೆ ಏನು ಬಂದಿದ್ರು ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ನೀವು LPG ಗ್ಯಾಸ್ ಹಾಕ್ಸ್ಕೊಳ್ಳಿಕ್ಕೆ ಬಂದಿದ್ರಿ, ಎಷ್ಟು ಅಭಾವ ಎದುರಾಗಿದೆ, ಎಷ್ಟು ಸಮಸ್ಯೆ ಎದುರಾಗಿದೆ ನಿಮಗೆ? ಸಮಸ್ಯೆ ಅಂದರೆ ತುಂಬಾ ಸಮಸ್ಯೆ ಸರ್, ಹೇಳ್ಕೊಳ್ಳೋಕ್ಕಾಗಷ್ಟು ಸಮಸ್ಯೆ ಇದೆ ನಮಗೆ. ಯಾಕೆಂದರೆ ನೋಡಿ, ಎಲ್ಲ ಕಡೆ ಸುತ್ತಾಡ್ಕೊಂಬಂದು ಇವಾಗ ಇಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಈಗ ನಾವು ಏನು ಮಾಡಬೇಕು ಹೇಳಿ? ಅವ್ರು ಇದ್ರೆ ಹಾಕ್ತಾರೆ, ಇಲ್ಲ ಹೇಳಕ್ಕಲ್ಲ. ಇಲ್ದ್ರೆ ನೋ ಸ್ಟಾಕ್ ಹಾಕಿದ್ರೆ ಬೋರ್ಡ್ ಹಾಕಿದ್ರೆ ಲಾಸ್ಟ್ ವರೆಗೆ ಲಾಸ್ಟ್ ಬೋರ್ಡ್ ಹಾಕಿ ನಾವು ಎಲ್ಲೋಗ್ಬೇಕು, ಗಾಡಿ ನಿಲ್ಸಿದೆ, ಗಾಡಿಗೆ ಎಲ್ಲಿ ಹೋಗ್ಬೇಕು? ಇವಾಗ ಇದ್ರ ಬಗ್ಗೆ ರಾಜಕಾರಣಿಗಳು ಯಾರು ಕೇಳೋಕ್ಕಲ್ಲ ಸರ್. ಯಾರಾದರೂ ಬಡವ ಏನಾರು ಮಾಡಿಬಿಟ್ರೆ ಅವ್ನ ಮೇಲೆ ಸಿಕ್ಕಾಬಿಟ್ಟು ಇದು ಮಾಡ್ಬಿಡ್ತಾರೆ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾವ ಗ್ಯಾಸಲ್ಲಿ ಏನೇನು ಪ್ರಾಬ್ಲಮ್ ನಡೀತಾ ಇದೆ ಅಂತ ಯಾರು ರಾಜಕಾರಣಿಗಳು ಕೇಳೋಕ್ಕಲ್ಲ. ಕೇಳಿದರೆ ಕಳಿಸ್ತಾ ಇದೀವಿ, ಬರ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಿ ಬರ್ತಾರೆ ನೋಡಿ ಸರ್, ಸ್ಟಾಕ್ ನೀವು ನೋಡ್ತಾರೆ ನೋಡಿ, ಸ್ಟಾಕ್ ಇಲ್ಲ, ಸ್ಟಾಕ್ ಖಾಲಿದೆ. ಇದ್ರ ಬಗ್ಗೆ ಯಾರು ಕೇಳೋಕ್ಕಲ್ಲ ಸರ್. ಇದು ಏನು ಮಾಡ್ಬೇಕಂದ್ರೆ, ನಮ್ಮ ಆಟೋ ಡ್ರೈವರ್ಗಳೆಲ್ಲ ಒಗ್ಗಟ್ಟಾಗಿ ವಿಧಾನಸೌಧದ ಮುಂದೆ ಸ್ಟ್ರೈಕ್ ಮಾಡಿದರೆ, ಆಟೋಗಳು ಸ್ಟಾಕ್ ಮಾಡಿದ್ರೆ ಅವರು ಸ್ವಲ್ಪ ಕಲ್ತ್ಕೊಬೋದು, ಬುದ್ಧಿ ಅಷ್ಟೇ ತರಿಸ್ಬೋದು ನಮಗೆ. ಇಲ್ಲಾಂದ್ರೆ ಆಗಲ್ಲ. ಆಟೋನೇ ನಂಬ್ಕೊಂಡು ಅದನ್ನೇ ನೀವು ಓಡಿಸ್ಕೊಂಡು ಜೀವನ ಸಾಗಿಸ್ತಿರ್ತೀರಿ. ನಮ್ದು ಇದೇ ಜೀವನ ಅಲ್ಲ ಸರ್. ನೋಡಿ, ಬಿಟ್ಟರೆ ಏನು ಮಾಡೋಕ್ಕಲ್ಲ ಸರ್ ಜೀವನ ಹೇಳಿ? ನಮ್ಗೆ ಹ್ಯಾಂಡಿಕ್ಯಾಪ್ ಮಗುವಿದೆ. ಹ್ಯಾಂಡಿಕ್ಯಾಪ್ ಮಗು ನೋಡಿ, ಈ ಜೀವನ ಸಾಯ್ಕೊಂಡು ನಮ್ಮ ಮಗು ಸಾಯ್ಕೊಂಡು ನಮ್ಮ ಜೀವನ ಸಾಕಬೇಕು. ಅದರಲ್ಲೂ ಕೂಡ ಈ ಥರ ಹಿಂಗಿಲ್ಲ ಅಂದ್ರೆ ನಾವೇನು ಮಾಡಬೇಕು? ಇವತ್ತು ದುಡಿಮೆನೇ ಇಲ್ಲ ನಮಗೆ. ಇವತ್ತು ಊಟಕ್ಕೆ ತಣ್ಣೀರು ಬಿಟ್ಟನೆ ಈ ಥರ ಪ್ರಾಬ್ಲಮ್ ನಡೀತಾ ಇದೆ. ಇದ್ರ ಬಗ್ಗೆ ಯಾರನ್ನು ಮಾತಾಡಿರಲ್ಲ ಸರ್. ಇದರಲ್ಲಿ ರಾಜಕಾರಣ ತಿರುಗಿ ನೋಡಕ್ಲಿಲ್ಲ ಯಾರು ಇಲ್ಲಿಗೆ. ಯಾಕೆಂದರೆ ಅವ್ರಿಗೆ ಕಷ್ಟ ಗೊತ್ತಾಗಲ್ಲ. ಅವ್ರಿಗೆ ಬಡವ್ರ ಕಷ್ಟ ರಾಜಕಾರಣಿಗಳಿಗೆ ಒಬ್ಬರು ಗೊತ್ತಾಗಲ್ಲ ಸರ್. ಯಾಕೆಂದರೆ ಅವ್ರಿಗೆ ಏನು ಬೇಕು ಅವ್ರು ಆಯ್ತಾ ಇರ್ತದಲ್ವಾ. ಬಡವ್ರ ಬರೀ ಏನಾದರೂ ಆಗಲಿ ಅಷ್ಟೇ. ಅವ್ರಿಗೇನು ಎಲೆಕ್ಷನ್ ಟೈಮಿಗೆ ಬರಬೇಕು, ಓಟ್ ಕೇಳಬೇಕು, ಮನೆಗೆ ಹೋಗ್ಬೇಕು ಅಷ್ಟೇ ಅವ್ರ ಕೆಲಸ. ಇಲ್ಲಿ ಏನು ಎತ್ತಂತ ಯಾರು ಕೇಳೋಕ್ಕಲ್ಲ ಸರ್. ಇಷ್ಟು ತುಂಬ ತೊಂದರೆ ಆಗ್ಬಿಡೋದು ನಮಗೆ. ಸಾಯಂಕಾಲದ ಹೊತ್ತಿಗೆ ಊಟ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಆ ಥರ ಇದು ಪೊಸಿಷನ್ ನಮಗೆ. ನಮ್ಮ ಕಷ್ಟಗಳನ್ನ ಸ್ವಲ್ಪ ಎಲ್ಲ ಕೇಳಬೇಕಷ್ಟೇ. ಕೇಳಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಜನಗಳು ಸ್ವಲ್ಪ ಹೆಲ್ಪ್ ಮಾಡ್ಬೇಕಷ್ಟೇ ಸರ್. ಏನಿಲ್ಲ, ಈ ಥರ ಬಂಕ್ಗಳು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ ನೆರವಾಯ್ತದೆ. ನೋಡಿ, ಇವಾಗ ನೋ ಸ್ಟಾಪ್ ಬೋರ್ಡು. ನಮಗೆ ಇವಾಗ ಗ್ಯಾಸ್ ಇಲ್ಲ, ಗಾಡಿಯಲ್ಲಿ ನಿಂತಿದೆ, ಹೆಂಗೆ ಮಾಡ್ಬೇಕು ಹೇಳಿ? ಇವಾಗ ಎಲ್ಲ ಕಡೆ ಸುತ್ಕೊಂಡ್ಬಂದು ಬನ್ನಾರಘಟ್ಟ, ಗಾರೆಪಳ್ಳ ಗಾಡಿನೆಲ್ಲ ಸುತ್ಕೊಂಡ್ಬಂದಿದ್ದೀನಿ. 30 ಕಿಲೋಮೀಟರ್ ಸುತ್ಕೊಂಡ್ಬಂದಿದ್ದೀನಿ. ನಮಗೆ ಗ್ಯಾಸ್ ಇಲ್ಲ ಇವಾಗ. ಇದಿಷ್ಟು ಬಂಕ್ನ ಮಾಲೀಕರು ಜೊತೆಗೆ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. LPGಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಿದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.